ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಾವು ಒಳ ಮೀಸಲಾತಿಯಲ್ಲಿ ಮುಂಬಡ್ತಿ ಯಾಕೆ ಇಲ್ಲ ಅಂತಕ್ಕಂಥದ್ರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆಯನ್ನ ಮಾಡೋಣ. ಕೆಲವರ ಪ್ರಶ್ನೆ ಏನಾಗ್ಯದಪ್ಪ ಅಂತಂದ್ರೆ, ಒಳ ಮೀಸಲಾತಿ ಜಾರಿ ಆಗ್ಯದಲ್ಲ, ಮತ್ತ್ಯಾಕೆ ಮುಂಬಡ್ತಿ ಬೇಕು ಅಂತಕ್ಕಂಥ ಕೆಲವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ಇದನ್ನ ಮಾತಾಡ್ತಕ್ಕಂಥವ್ರು ಈ ಪ್ರಶ್ನೆಯಲ್ಲಿ ಒಂದು ಅಪಾಯ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಒಂದು ಅಪಾಯ ಏನಂತಕ್ಕಂಥದ್ದನ್ನ ನಾವು ನೋಡಿದಾಗ, ಈ ಪ್ರಶ್ನೆಯನ್ನ ಕೇಳುವವರಿಗೆ ಒಳ ಮೀಸಲಾತಿ ಕುರಿತಾಗಿ ಒಳ ಮೀಸಲಾತಿ ಅರ್ಥವೇ ಗೊತ್ತಿಲ್ಲದಿರ್ತಕ್ಕಂಥವ್ರು ಅಥವಾ ಗೊತ್ತಿದ್ದು ಕೂಡ ಏನಪ್ಪಾ ಅಂತಂದ್ರೆ ಈ ಮರೆಮಾಚುವಂತಹ ಕೆಲಸವನ್ನ ಮಾಡ್ತಕ್ಕಂಥವ್ರು ಎಂದು ನಾವು ಇದನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮುಂಬಡ್ತಿ ಅಂದ್ರೆ ಏನು ನಾವು ನೋಡಿದಾಗ, ಮುಂಬಡ್ತಿ ಅಂದ್ರೆ ಕೇವಲ ಹುದ್ದೆ ಏರಿಕೆ ಮಾತ್ರ ಅಲ್ಲ. ಇದು ಕೇವಲ ಹುದ್ದೆ ಏರಿಕೆ ಮಾತ್ರವಲ್ಲ, ಅದೇ ರೀತಿಯಾಗಿ ಕೇವಲ ಸಂಬಳವನ್ನು ಹೆಚ್ಚಳ ಮಾಡ್ಕೊಳ್ತಕ್ಕಂಥದ್ದು ಮಾತ್ರವಲ್ಲ. ಮುಂಬಡ್ತಿ ಅಂತಂದ್ರೆ ಅದು ಒಂದು ಅಧಿಕಾರ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮುಂಬಡ್ತಿ ಅಂದ್ರೆ ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರ, ಮುಂಬಡ್ತಿ ಅಂದ್ರೆ ಸಹಿ ಹಾಕುವ ಅಧಿಕಾರ, ಮುಂಬಡ್ತಿ ಅಂದ್ರೆ ನೀತಿಯನ್ನ ರೂಪಿಸ್ತಕ್ಕಂಥ ಅಧಿಕಾರ. ಈ ಅಧಿಕಾರ ಇಲ್ಲದೆ ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಅರ್ಧ ಅಪೂರ್ಣ ಅಂತಕ್ಕಂಥ ನ್ಯಾಯ ಅಂತಕ್ಕಂಥದ್ದು ತಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ವಿಚಾರವಾಗಿದೆ. ಹಾಗಾದ್ರೆ ಇಲ್ಲಿ ಒಳ ಮೀಸಲಾತಿ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಒಳ ಮೀಸಲಾತಿ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನೋಡಿದಾಗ, ಪರಿಶಿಷ್ಟ ಜಾತಿ ಒಳಗೆ ಬರ್ತಕ್ಕಂಥ ಪ್ರತಿಯೊಂದು ಸಮುದಾಯಕ್ಕೆ ಅತಿ ಹಿಂದುಳಿದುವಿಕೆ ಅನುಗುಣವಾಗಿ ಇನ್ನು ಅಡ್ವೊಕೇಟ್ ರಿಪ್ರೆಸೆಂಟೇಷನ್ ಅಂತಕ್ಕಂಥದ್ದನ್ನ ಸರಿಪಡಿಸುವ ವ್ಯವಸ್ಥೆ, ಅಂದ್ರೆ ಸಮಾನವಾದ ಅವಕಾಶಗಳನ್ನ ನೀಡತಕ್ಕಂಥ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನಾಗ್ಯದ, ಇವರು ಯಾವ ಹಂತದ ಅವಕಾಶವನ್ನ ನೀಡಿದ್ದಾರ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಕೇವಲ ಪ್ರವೇಶಕ್ಕೆ ಮಾತ್ರ, ಅಂದ್ರೆ ಶಿಕ್ಷಣಕ್ಕೆ ಮಾತ್ರ, ಅದೇ ರೀತಿಯಾಗಿ ಕೇವಲ ಹುದ್ದೆಗೆ ಮಾತ್ರ. ಇಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅತ್ಯಂತ ಹಿಂದುಳಿಯುವಿಕೆಯ ಅವಕಾಶಗಳು ಯಾವ ಮಟ್ಟಿಗೆ ಸಿಗ್ತಾ ಇದೆ, ಕೇವಲ ಪ್ರವೇಶಕ್ಕೆ, ಕೇವಲ ಹುದ್ದೆಗೆ ಮಾತ್ರವಾ? ಹಾಗಾದ್ರೆ ಇಲ್ಲಿ ನಿರ್ಧಾರ ಮಾಡುವ ಹಂತದವರೆಗೆ ಅವಕಾಶ ಇದೆಯಾ, ಅವಕಾಶ ಸಿಕ್ಕಿದೆಯಾ ಅಂತಕ್ಕಂಥದ್ದನ್ನ ನಾವು ಯೋಚನೆಯನ್ನ ಮಾಡಿದಾಗ ಇಲ್ಲಿ ಅರ್ಧ ನ್ಯಾಯ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಅರ್ಥ ಆಗ್ತಕ್ಕಂಥದ್ದು. ಈ ನೆಲದ ವಾಸ್ತವ ಇವತ್ತಿನ ದಿನ ಏನೊಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆಗ್ಯದ, ಇಲ್ಲಿ ಯಾವ ರೀತಿಯ ವಾಸ್ತವ ಇರತಕ್ಕಂಥದ್ದನ್ನ ನಾವು ನೋಡಿದಾಗ, ಮುಂಬಡ್ತಿ ಇಲ್ಲದ ಬದುಕು ಏನಪ್ಪಾ ಅಂತಂದ್ರೆ, ಇದು ಒಂದು ಸಾವಿರಾರು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಯ ನೌಕರರಿದ್ದಾರೆ. ಆದರೆ ವಾಸ್ತವ ಏನು, ಇಲ್ಲಿ ವಾಸ್ತವ ಏನಪ್ಪಾ ಅಂತಂದ್ರೆ 25ರಿಂದ 30 ವರ್ಷಗಳ ಕಾಲ ಅವರದ ಸೇವೆ ಅಂತಕ್ಕಂಥದ್ದು, ಅದೇ ಹುದ್ದೆ, ಅದೇ ಟೇಬಲ್ಲು, ಅದೇ ಅವಮಾನ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯಲ್ಲಿ ಮುಂಬಡ್ತಿ ಇಲ್ಲದ ಬದುಕು ಈ ರೀತಿ ಆಗುವಂಥದ್ದು. ಇಲ್ಲಿ ನಾನು ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ಕೆಳ ಹುದ್ದೆಯಲ್ಲಿ ಏನಪ್ಪಾ ಅಂತಂದ್ರೆ ಸಾಯತಕ್ಕಂಥದ್ದು ಇವರ ಒಂದು ಸೇವೆನ, ಇದು ಸಾಮಾಜಿಕ ನ್ಯಾಯನ ಅಂತಕ್ಕಂಥದ್ದನ್ನ ಕೂಡ ತಾವೆಲ್ಲರೂ ಅರ್ಥೈಸ್ಕೊಳ್ಬೇಕಾಗಿದೆ. ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಮುಂಬಡ್ತಿ ಇಲ್ಲದ ಒಳ ಮೀಸಲಾತಿ ಅಂತಕ್ಕಂಥದ್ದು ಶೋಷಣೆಯ ಮುಂದುವರಿಕೆಯೂ ಕೂಡ ಇದು ಆಗಿರ್ತದ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅಧಿಕಾರ ಇಲ್ಲದ ಮುಂಬಡ್ತಿ, ಅಧಿಕಾರ ಇಲ್ಲದ ಒಳ ಮೀಸಲಾತಿಯು ಕೂಡ ಏನಪ್ಪಾ ಅಂತಂದ್ರ ವ್ಯರ್ಥ. ಯಾಕೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿದಾಗ, ಅನುದಾನ ಹಂಚಿಕೆಯಲ್ಲಿ ಮಾತಿಲ್ಲ, ವರ್ಗಾವಣೆಯ ತೀರ್ಮಾನದಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯವೂ ಕೂಡ ಇಲ್ಲ. ಹಾಗಾದ್ರೆ ನಾವಿಲ್ಲಿ ಕೇಳ್ಬೇಕಾಗಿರ್ತಕ್ಕಂಥದ್ದು ಏನು? ಅಧಿಕಾರವಿಲ್ಲದ ಮೀಸಲಾತಿ ಯಾರಿಗೆ ಉಪಯೋಗ? ಅಧಿಕಾರ ಇಲ್ಲದಕ್ಕಂಥ ಮೀಸಲಾತಿ ಯಾರಿಗೆ ಉಪಯೋಗ ಅಂತಕ್ಕಂಥದ್ದು. ಇದು ಸಮಾಜ ಸುಧಾರಣೆ ಅಥವಾ ಸಮಾಜದ ಬದಲಾವಣೆ ಮಾಡುತ್ತಾ ಅಂತಕ್ಕಂಥದ್ದನ್ನ ತಾವು ಪ್ರಶ್ನೆ ಹಾಕೋಬೇಕು. ಇಲ್ಲಿ ಈ ಒಂದು ಒಳ ಮೀಸಲಾತಿಯಲ್ಲಿ ಮುಂಬಡ್ತಿ ಇಲ್ಲದೆ ಇರುವಾಗ ಅದು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆಗಳನ್ನ, ವಾಸ್ತವತೆಯನ್ನ, ಈ ವ್ಯವಸ್ಥೆಯನ್ನ ಉಳಿಸುವಂತ ಕಾರ್ಯ ಇದರಿಂದ ಈ ಒಳ ಮೀಸಲಾತಿಯಲ್ಲಿ ಮುಂಬಡ್ತಿ ಇಲ್ಲದೆ ಇರೋ ಕಾರಣಕ್ಕಾಗಿ ಆಗುವಂಥದ್ದು. 25 ವರ್ಷಗಳ ಹೋರಾಟ ಏನಾಗಿತ್ತು ಅಂತ ನಾವು ನೋಡಿದಾಗ, ಕೇವಲ ಉದ್ಯೋಗಕ್ಕೆ ಮಾತ್ರನಾ, ಕೇವಲ ಕಾಲೇಜು ಸೀಟು ಹಂಚಿಕೆ ಮಾತ್ರನಾ? ಆದರೆ ಇದು ಪೂರ್ಣ ಸಾಮಾಜಿಕ ನ್ಯಾಯವಾ? ಹಾಗಾದ್ರೆ ಮುಂಬಡ್ತಿ ಅಧಿಕಾರ ನಿರ್ಧಾರದಲ್ಲಿ ಪಾಲು ಇಲ್ಲದಿರ್ತಕ್ಕಂಥದ್ದು, ಮುಂಬಡ್ತಿಯನ್ನ ತೆಗೆದು ಹಾಕಿದರೆ ಹೋರಾಟದ ಆತ್ಮವನ್ನೇ ಏನಪ್ಪಾ ಅಂತಂದ್ರೆ ಕೊಂದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು ಏನು ಅಂತ ನಾವು ನೋಡಿದಾಗ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ವ್ಯರ್ಥ ಅಂತಕ್ಕಂಥದ್ದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಹಾಗಾದ್ರೆ ಇವರು ನೌಕರಿಯ ಬಗ್ಗೆ ಅಂಬೇಡ್ಕರ್ ಅವರು ಮಾತಾಡದೆ ಇಲ್ಲದೆ ಇರ್ಬೋದು, ಆದರೆ
ಅವ್ರು ಹೇಳಿರ್ತಕ್ಕಂಥದ್ದು ಅಧಿಕಾರ, ಆಡಳಿತ, ಸಂಪನ್ಮೂಲ ಇವುಗಳಲ್ಲಿ ಪಾಲು ಇಲ್ಲದೆ ಸಮಾನತೆ ಕೇವಲ ಮಾತು ಅಂತಕ್ಕಂಥದ್ದನ್ನು ಕೂಡ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮುಂಬಡ್ತಿ ಇಲ್ಲದೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಅಪೂರ್ಣ. ಅದೇ ರೀತಿಯಾಗಿ ಅಧಿಕಾರ ಇಲ್ಲದೆ ಮೀಸಲಾತಿ ಮೋಸ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂಬಡ್ತಿ ಬೇಡಿಕೆ ಅಂತಕ್ಕಂಥದ್ದು ಅತಿರೇಕವಲ್ಲ, ದಯೆ ಬೇಡಿಕೆ ಅಲ್ಲ, ಅದು ಸಂವಿಧಾನಾತ್ಮಕ ಅನಿವಾರ್ಯತೆಯ ನ್ಯಾಯ ಸಿಗುವವರೆಗೂ ಕೂಡ ಅನ್ಯಾಯವೇ ಆಗಿರ್ತದ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮನಗಾಣಬೇಕು. ಈಗಾಗಲೇ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆದ್ರೂ ಕೂಡ ಕೆಲವು ಪ್ರಮೋಷನ್ಗಳು ಕೂಡ ನಡೀತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಗಮನಿಸಬೇಕು. ಇದು ಇನ್ ಅಡ್ವೊಕೇಟ್ ರಿಪ್ರೆಸೆಂಟೇಷನ್ ಆಗೋದ್ರಿಂದ ಇಲ್ಲಿ ಸಂವಿಧಾನಾತ್ಮಕವಾಗಿ ನಾವು ನೋಡಿದಾಗ ಯಾವುದೇ ಸಮುದಾಯ